ಸರ್, ದ್ವಿಭಾಷಾ ನೀತಿಯನ್ನು ತರಲಿಕ್ಕೆ ಹೊರಟಿದ್ರು ಒಳ್ಳೇದು. ರಾಜಕಾರಣಿ ಆಗಿರೋ ಕಾರಣ ತಮ್ಮ ಕೇಳ್ತಾ ಇದ್ದೀನಿ, ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ರಾಜಕಾರಣ ಮಾಡೋಂತರ ಅಲ್ಲಿ ಹಿಂದಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಒಳ್ಳೆ ಪೊಸಿಷನ್ ಹೋಗ್ತಾರೆ. ದಕ್ಷಿಣ ಭಾರತದಲ್ಲಿ ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ಯಾವ ಪೊಸಿಷನ್ ಸಿಗಲ್ಲ, ಅಲ್ಲಿ ಸಂಸದಲ್ಲಿ ಮಾತಾಡಕ್ಕಾಗಲ್ಲ. ಹಂಗಾರೆ ಅಲ್ಲ, BJP ಅವ್ರಿಗೆ ಹಂಗಾರೆ ಧೈರ್ಯ ಇದ್ದರೆ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅಪ್ರೂವ್ ಮಾಡಲಿ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹಾಕಲಿ. ಆಗೋದಿಲ್ಲ. ನಮ್ಮ ದೇಶ ಒಡೆದಿರೋದು ಜಾತಿ ಮೇಲೆ ಧರ್ಮದ ಮೇಲಲ್ಲ, ಪ್ರಾಂತ್ಯ ಒಡೆದಿರೋದು ಅಂದರೆ ರಾಜ್ಯಗಳನ್ನು ಮಾಡಿದ್ರಲ್ಲ, ಭಾಷೆ ಆಧಾರದ ಮೇಲೆ ಮಾಡಿದ್ದು. ತಮಿಳ್ನಾಡು, ಕೇರಳ ಮಲಯಾಳಮ್ಮು, ಕರ್ನಾಟಕ ಕನ್ನಡ, ತೆಲುಗು, ಹಾಗೆ ಒರಿಸ್ಸಾ ಅವ್ರವ್ರ ಭಾಷೆ ಇದೆ. ವೆಸ್ಟ್ ಬೆಂಗಾಲು ಆ ಥರದ ಆ ಪ್ರಾಂತ್ಯದ ಮೇಲೆ ಫೆಡ್ರಲ್ ಸಿಸ್ಟಮಲ್ಲಿ ಡಿವೈಡ್ ಆಗ್ತದೆ. ಅದನ್ನು ಯಾವಾಗಲೂ ಕಾಪಾಡ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಬಂದಿಲ್ಲಿ ಫಿಟ್ಟಿಂಗ್ ಇಡೋದು, ಬಂದು ಅವ್ರ ಹೆಸರಲ್ಲಿ ಇದು ಮಾಡೋದು, ಇದೆಲ್ಲ ಈ ನೀಚ್ ಬುದ್ಧಿ ಇದೆಯಲ್ಲ, BJP ಅವ್ರು ನಂಬರ್ 1. ಅವ್ರಿಗೆ ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಅವ್ರಿಗೆ ಒಂದೇ ಒಂದು ಗ್ಯಾರಂಟಿ, ನೀಚ್ ಬುದ್ಧಿ.